types of jet streams which we divide into permanent jet streams and temporary jet streams ಅಂತ ಡಿವೈಡ್ ಮಾಡ್ತೀವಿ. ಇವರ್ ಪರ್ಮನೆಂಟ್ ಜೆಟ್ ಸ್ಟ್ರೀಮ್ಸ್ ಈಗ ನಾವು ನೋಡಿದ್ದು ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ ಅಂಡ್ ಪೋಲಾರ್ ಜೆಟ್ ಸ್ಟ್ರೀಮ್ ಅಂತ. ಟೆಂಪರರಿ ಜೆಟ್ ಸ್ಟ್ರೀಮ್ಸ್ ಫಾರ್ಮ್ ಆಗುತ್ತೆ, ಎಸ್ಪೆಷಲಿ ದಿಸ್ ಒನ್ ಟ್ರಾಪಿಕಲ್ ಈಸ್ಟ್ಲಿ ಜೆಟ್ ಸ್ಟ್ರೀಮ್ ಅಂತ ಬರುತ್ತೆ. ಸೊ ನಿಮಗೆ ಇಫ್ ಯು ಸಿ ದ ಮಾನ್ಸೂನ್, ಇಂಡಿಯನ್ ಮಾನ್ಸೂನ್, ಸೊ ಇಂಡಿಯಾದಲ್ಲಿ ಮಾನ್ಸೂನ್ ಆಗಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಲೋ ಪ್ರೆಷರ್ ಕ್ರಿಯೇಟ್ ಆಗಬೇಕು. ಸೊ ಸಮ್ವೇರ್ ಹಿಯರ್ ಹೈ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ಗಾಳಿ ಹೋಗುತ್ತೆ, ಈ ಗಾಳಿಗೆ ನಾವು ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಮೀನ್ಸ್ ಇಂಡಿಯನ್ ಲ್ಯಾಂಡ್, ನಾರ್ತ್ ಇಂಡಿಯನ್ ಲ್ಯಾಂಡ್ ಮೇಲೆ ಎಷ್ಟು ಲೋ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗುತ್ತೋ ಅಷ್ಟು ಮಾನ್ಸೂನ್ ಚೆನ್ನಾಗಿ ಬರುತ್ತೆ ಅಂತ ಅರ್ಥ. ಬಿಕಾಸ್ ಇಟ್ ವಿಲ್ ಅಟ್ರಾಕ್ಟ್ ದ ವಿಂಡ್ಸ್. ಸೊ ಈ ಗಾಳಿಲಿ ಏನಾಗುತ್ತೆ, ರೈಸ್ ಆಗುತ್ತೆ ಮೇಲ್ಗಡೆ, ಅದೇ ನಾನು ತೋರ್ಸಕ್ಕಾಗಲ್ಲ, ರೈಸ್ ಆಗುತ್ತೆ ಬಿಕಾಸ್ ಇಟ್ ಇಸ್ ಲೋ ಪ್ರೆಷರ್ ರೀಜನ್. ಸೊ ಇಲ್ಲಿಂದ ಆ ಗಾಳಿ ಇಲ್ಲಿಗೆ ಬಂದ್ಬಿಟ್ಟು ಡಿಸೆಂಡ್ ಆಗ್ತಿರುತ್ತೆ. ದಿಸ್ ಇಸ್ ಯುವರ್ ಕನ್ವೆಕ್ಷನಲ್ ಸೆಲ್ ಲೈಕ್ ದಿಸ್. ಸೊ ಇದು ಇಂಡಿಯಾ ಅಂತಂದ್ರೆ, ಇದು ಆಫ್ರಿಕಾ ಅಂತಂದ್ರೆ, ಇಲ್ಲಿ ಲೋ ಪ್ರೆಷರ್ ಇದೆ, ಇಲ್ಲಿ ಹೈ ಪ್ರೆಷರ್ ಇದೆ, ಇಲ್ಲಿಂದ ಗಾಳಿ ಇಲ್ಲಿಗೆ ಅಟ್ರಾಕ್ಟ್ ಆಗುತ್ತೆ. ಈ ಗಾಳಿ ಬರ್ತಾ ಏನ್ ಮಾಡುತ್ತೆ, ಅರೇಬಿಯನ್ ಸಿಯಿಂದ ಮಾಯ್ಚರ್ ತಗೊಂಡ್ಬಂದು ಇಂಡಿಯಾಕ್ಕೆ ಮಳೆ ಹಾಕುತ್ತೆ. ಸೊ ಇಲ್ಲಿ ಲೋ ಪ್ರೆಷರ್ ಇರುತ್ತಲ್ಲ, ಇಲ್ಲಿ ಗಾಳಿ ರೈಸ್ ಆಗುತ್ತೆ. ಈ ಗಾಳಿ ಇರುತ್ತಲ್ಲ, ದಿಸ್ ಪಾರ್ಟ್, ದಿಸ್ ಇಸ್ ಕಾಲ್ಡ್ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ, ಅಥವಾ ಆಫ್ರಿಕನ್ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಬಿಕಾಸ್ ದಿಸ್ ಇಸ್ ಎಟ್ ದ ಅಪ್ಪರ್ ಟ್ರೋಪೋಸ್ಫಿಯರ್. ಇದು ಯಾವಾಗ್ಲೂ ಇರಲ್ಲ, ಇದು ಇಲ್ಲಿ ಯಾವಾಗ ಮಾನ್ಸೂನ್ ವಿಂಡ್ಸ್ ಇರುತ್ತೆ ಅದ್ರ ಮೇಲೆ ಇರುತ್ತೆ ಇದು ಜೆಟ್ ಸ್ಟ್ರೀಮ್. ಸೊ ಇದು ಎಷ್ಟು ಸ್ಟ್ರಾಂಗ್ ಇರುತ್ತೋ ಅಷ್ಟು ಇಲ್ಲಿಂದ ವಿಂಡ್ ನ ಸಕ್ ಮಾಡುತ್ತೆ. ಇಲ್ಲಿ ಎಷ್ಟು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೋ ಅವಾಗ ಇಲ್ಲಿಂದ ಇಲ್ಲಿ ಗಾಳಿ ಸಕ್ ಆಗುತ್ತೆ. ಸೊ ಜೆಟ್ ಸ್ಟ್ರೀಮ್ ಎಷ್ಟು ಸ್ಟ್ರಾಂಗ್ ಇರುತ್ತೋ ಇಲ್ಲಿ ಸಕ್ ಆಗುತ್ತೆ, ಇಲ್ಲಿ ಎಷ್ಟು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೋ ಇಲ್ಲಿಂದ ಗಾಳಿ ಅಷ್ಟು ಸಕ್ ಆಗುತ್ತೆ. ಸೊ ಯುವರ್ ಜೆಟ್ ಸ್ಟ್ರೀಮ್ will also help in bringing the monsoon winds. ನಾರ್ಮಲ್ ಆಗಿ ಇಲ್ಲಿ ನಿಮಗೆ ಜೆಟ್ ಸ್ಟ್ರೀಮ್ 30 ಡಿಗ್ರಿ ನಾರ್ತ್ ಹತ್ರ ಇರುತ್ತಲ್ವಾ. ಸೊ ಇದು ಮಾನ್ಸೂನ್ ಸೀಸನ್. ನಾರ್ಮಲ್ ಆಗಿ ನಿಮಗೆ 30 ಡಿಗ್ರಿ ನಾರ್ತ್ ಹತ್ರ ಇಲ್ಲಿರುತ್ತೆ, ಇಲ್ಲಿರುತ್ತೆ ಮೇಲ್ಗಡೆ ಸಬ್ ಟ್ರಾಪಿಕಲ್ ಜೆಟ್ ಸ್ಟ್ರೀಮ್. ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ, ನಾಟ್ ಆನ್ ದ ಸರ್ಫೇಸ್ ಬಟ್ ಅಟ್ ದ ಅಪ್ಪರ್ ಟ್ರೋಪೋಸ್ಫಿಯರ್. ಸೊ ಈಗ ಐಟಿ ಸೀರೆ ಶಿಫ್ಟ್ ಆಗ್ತಿದಂಗೆ ಏನಾಗುತ್ತೆ, ಈ ಟ್ರಾಪಿಕಲ್ ವೆಸ್ಟರ್ನ್ ಜೆಟ್ ಸ್ಟ್ರೀಮ್ ಮೇಲೆ ಹೋಗುತ್ತೆ, ಇಲ್ಲಿ ಶಿಫ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ನಿಮ್ಗೆ ಲೋ ಪ್ರೆಷರ್ ಕ್ರಿಯೇಟ್ ಆಗಿರುತ್ತೆ, ಅವಾಗ ಇದಿರಲ್ಲ. ಸೊ ಇದಿರಲ್ಲ. ಸೊ ಇಲ್ಲಿಂದ ನಿಮ್ಗೆ ಟ್ರಾಪಿಕಲ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ ಇರುತ್ತೆ, ಇದಿರುತ್ತೆ. ಸೊ ಎಕ್ಸಾಕ್ಟ್ಲಿ ಇದಕ್ಕೆ ನಾವು ಸಬ್ ಟ್ರಾಪಿಕಲ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ, ಬಿಕಾಸ್ ವೆಸ್ಟ್ ಇಂದ ಹುಟ್ಟಿ ಬರ್ತಿದೆ. ಇದಕ್ಕೆ ಈಸ್ಟರ್ಲಿ ಅಂತ ಹೇಳ್ತೀವಿ ಬಿಕಾಸ್ ಈಸ್ಟ್ ಇಂದ ಹುಟ್ಟಿ ವೆಸ್ಟಿಗೆ ಬರ್ತಿದೆ ಅಂತ. ಓಕೆ, ಸೊ ಸಚ್ ಕೈಂಡ್ ಆಫ್ ಟೆಂಪರರಿ ಜೆಟ್ ಸ್ಟ್ರೀಮ್ಸ್ ವಿಲ್ ಆಲ್ಸೋ ಬಿ ದೇರ್. ಸಿಮಿಲರ್ಲಿ ಯು ವಿಲ್ ಹ್ಯಾವ್ ಅ ಜೆಟ್ ಸ್ಟ್ರೀಮ್ ನಿಯರ್ ದ ಪೋಲಾರ್ ರೀಜನ್. ಪೋಲಾರ್ ರೀಜನ್ ಅಲ್ಲಿ ಪೋಲಾರ್ ನೈಟ್ ಅಂದ್ರೆ ಅರ್ಥ ಏನು, 6 months ನೈಟ್ ಇರುತ್ತಲ್ಲ, ಅಲ್ಲೇನಾಗುತ್ತೆ ಜಸ್ಟ್ 90 ಡಿಗ್ರಿ ಸುತ್ತಲೂ ಒಂದು ಜೆಟ್ ಸ್ಟ್ರೀಮ್ ಕ್ರಿಯೇಟ್ ಆಗುತ್ತೆ ಈ ತರ. ಬಿಕಾಸ್ ದ ಅರ್ತ್ ವಿಲ್ ರೊಟೇಟ್ ಆಗ್ತಿರುತ್ತಲ್ಲ ವೆಸ್ಟ್ ಈಸ್ಟ್, ಆ ಜಸ್ಟ್ 80 to 90 ಡಿಗ್ರಿ ಹತ್ರ ಈ ತರ ಒಂದು ಸರ್ಕಲಿಂಗ್ ಒಂದು ಜೆಟ್ ಸ್ಟ್ರೀಮ್ ಕ್ರಿಯೇಟ್ ಆಗುತ್ತೆ ಬಿಕಾಸ್ ಆಫ್ ದ ವೆರಿ ಕೋಲ್ಡ್ ಟೆಂಪರೇಚರ್ಸ್. ಅದಕ್ಕೆ ನಾವು ಪೋಲಾರ್ ನೈಟ್ ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಓಕೆ, ಸೊ ದಟ್ ಮೀನ್ಸ್ ನಾವು ಈ ವಿಂಡ್ ಮೂವ್ಮೆಂಟ್ ಏನ್ ಡಿಸ್ಕಸ್ ಮಾಡೋದಲ್ಲ, ದಿಸ್ ಪಾರ್ಟ್ ಅಪ್ಪರ್ ಟ್ರೋಪೋಸ್ಫಿಯರ್ ರೀಜನ್ ಅಲ್ಲಿ ಮೂವ್ ಆಗ್ತಿರೋ ವಿಂಡ್ಗೆ ನಾವು ಜೆಟ್ ಸ್ಟ್ರೀಮ್ ಅಂತ ಕರಿತೀವಿ. ಸೊ ದಟ್ ಕ್ಯಾನ್ ಬಿ ಎನಿ ಜೆಟ್ ಸ್ಟ್ರೀಮ್, ಎನಿ ಲೋಕಲ್ ವಿಂಡ್ಗೂ ಜೆಟ್ ಸ್ಟ್ರೀಮ್ ಇರುತ್ತೆ, ಅದಕ್ಕೆ ನಾವು ಲೋಕಲ್ ಜೆಟ್ ಸ್ಟ್ರೀಮ್ಸ್ ಅಂತ ಕರಿತೀವಿ. ಸೊ ಸರ್ಫೇಸ್ ವಿಂಡ್ ಇದೆ ಅಂದ್ರೆ ಮೇಲ್ಗಡೆ ಜೆಟ್ ಸ್ಟ್ರೀಮ್ ಇರುತ್ತೆ ಅಂತ. ಅದು ತುಂಬಾ ಸ್ಟ್ರಾಂಗ್ ಆಗಿರೋದು ಎಲ್ಲಿ, ಸಬ್ ಟ್ರಾಪಿಕಲ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಅಂಡ್ ಪೋಲಾರ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್, ಪೋಲಾರ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್, ಇವೆರಡಲ್ಲೂ ಸ್ಟ್ರಾಂಗ್ ಇರುತ್ತೆ. ಅದರ್ವೈಸ್ ಟೆಂಪರರಿ ಕ್ರಿಯೇಟ್ ಆಗುತ್ತೆ ಬೇಸ್ಡ್ ಆನ್ ಸೀಸನ್ ಆರ್ ಬೇಸ್ಡ್ ಆನ್ ದ ಲೋಕಲ್ ಹೈ ಪ್ರೆಷರ್ ಅಂಡ್ ಲೋ ಪ್ರೆಷರ್ ಕಂಡೀಷನ್ಸ್. ಓಕೆ.